ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ ಮುಂದುವರೆದಿದ್ದು ಇಂದು ಒಂದೇ ದಿನ 4 ಬಲಿಯಾಗಿದ್ದಾರೆ. ವಿಷಯ ಅಂದ್ರೆ ಬೆಂಗಳೂರಿನಲ್ಲಿ 26 ವರ್ಷದ ವಿದ್ಯಾರ್ಥಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಇದೇ ಸಾವುಗಳು ಜನರ ಆತಂಕಕ್ಕೆ ಕಾರಣವಾಗಿದ್ದು ಬೆಂಗಳೂರಿನ ಜಯದೇವ ಆಸ್ಪತ್ರೆ ಜನರಿಂದಲೇ ತುಂಬಿ ಹೋಗಿದೆ. ಇದರ ಬಗ್ಗೆ ಸ್ಟಡಿ ಮಾಡಿ ಎಕ್ಸಾಮಿನ್ ಮಾಡಿ ನಮಗೆ ವರದಿ ಕೊಡಿ. ಜಯದೇವ ಆಸ್ಪತ್ರೆಗೆ ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತದೆ ನೋಡಬಹುದು. ನಿಲ್ಲೋದಕ್ಕೂ ಜಾಗವಿಲ್ಲದಷ್ಟು ಜನ, ಕೂರೋದಕ್ಕೆ ಅವಕಾಶ ಇಲ್ಲದಷ್ಟು ಜನಸ್ತೋಮ. ಜಾತ್ರೆಯಂತೆ ಕಾಣ್ತಿರೋ ಈ ಜಾಗ ಬೆಂಗಳೂರಿನ ಜಯದೇವ ಆಸ್ಪತ್ರೆ. ಹಾಸನದಲ್ಲಾಗ್ತಿರೋ ಸರಣಿ ಸಾವುಗಳು ರಾಜ್ಯದ ಜನತೆ ಅಲರ್ಟ್ ಆಗುವಂತೆ ಮಾಡಿದ್ದು ಇಂದು ಒಂದೇ ದಿನ 2,000 ಜನ ಹೃದಯ ತಪಾಸಣೆಗೆ ಬಂದಿದ್ರು. ಬೆಂಗಳೂರಿನಲ್ಲಿ ವೈದ್ಯ ವಿದ್ಯಾರ್ಥಿಗೆ ಹೃದಯಾಘಾತ. 26 ವರ್ಷದ ಸ್ಟೂಡೆಂಟ್ ಹಾರ್ಟ್ ಅಟ್ಯಾಕ್ಗೆ ಬಲಿ. ಬಾಳಿ ಬದುಕಬೇಕಿದ್ದ ವಯಸ್ಸು, ಅದರಲ್ಲೂ ಓದು ಮುಗಿಸಿ ಜನರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಬೇಕಿದ್ದ ವೈದ್ಯ ವಿದ್ಯಾರ್ಥಿ ಈತ. ಆದ್ರೆ ಇದೇ ವಿದ್ಯಾರ್ಥಿ ಇಂದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ವಿಜಯಪುರ ಜಿಲ್ಲೆ ಅಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ವೈಭವ್ ಕುಲಕರ್ಣಿ ಬಾಗಲಕೋಟೆಯ VVS ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದ. ಸ್ನೇಹಿತರ ಜೊತೆ ತಮಿಳುನಾಡು ಪ್ರವಾಸಕ್ಕೆ ಹೋಗಿದ್ದ ವೈಭವ್ಗೆ ವಾಪಸ್ ಬರುವಾಗ ಉಸಿರಾಟದ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ವೈಭವ್ ಉಸಿರು ಚೆಲ್ಲಿದ್ದಾನೆ. 26 ವರ್ಷದ ವಿದ್ಯಾರ್ಥಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ. ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ, ಹಿಂದೆ 4 ಬಲಿ. 41 ದಿನದಲ್ಲೇ 22 ಜನರ ಪ್ರಾಣ ತೆಗೆದ ಹಾರ್ಟ್ ಅಟ್ಯಾಕ್. ಮೇ 20ರಿಂದ ಹಾಸನದಲ್ಲಿ ಶುರುವಾಗಿರೋ ಹೃದಯಾಘಾತ ಸರಣಿ ಮುಂದುವರೆದಿದೆ. ಇವತ್ತು 4 ಬಲಿಯಾಗಿದ್ದಾರೆ. ಬೇಲೂರು ತಾಲೂಕಿನ JP ನಗರದ ಲೇಪಾಕ್ಷಿ ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ಬಿಟ್ಟಿದ್ದಾರೆ. ಹೊಳೆನರಸೀಪುರದ ಪ್ರಾಧ್ಯಾಪಕ ಮುತ್ತಯ್ಯ ಕಾಲೇಜ್ನಲ್ಲಿ ಟೀ ಕುಡಿತಲೇ ಉಸಿರು ನಿಲ್ಲಿಸಿದ್ದಾರೆ. ಚನ್ನರಾಯಪಟ್ಟಣದ ನಾಡ ಕಚೇರಿ ನೌಕರ ಕುಮಾರ್ ಕೂಡ ಇಂದು ಸಾವಿನ ಮನೆ ಸೇರಿದ್ದಾರೆ. ಹಾಸನ ನಗರದ ಆಟೋ ಚಾಲಕ ಸತ್ಯನಾರಾಯಣ ಅನ್ನೋ ವೃದ್ಧ ಕೂಡ ಹಾರ್ಟ್ ಅಟ್ಯಾಕ್ನಿಂದಲೇ ಉಸಿರು ಚೆಲ್ಲಿದ್ದಾರೆ. ಹಾಸನದ ಎಫೆಕ್ಟ್, ಜಯದೇವ ಆಸ್ಪತ್ರೆ ಹೌಸ್ಫುಲ್. ಹಾಸನದಲ್ಲಿನ ಸರಣಿ ಸಾವುಗಳು ಜನ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಮಾಡಿದೆ. ಇದಕ್ಕೆ ಸಾಕ್ಷಿಯೇ ಜಯದೇವ ಆಸ್ಪತ್ರೆಯಲ್ಲಿ ಇಂದು ಕಂಡ ದೃಶ್ಯ. ಹಾಸನದಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ನೋಡ್ತಾ ಇದ್ದ ಹಾಗೆಯೇ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗ್ತಾರೆ. ಇಂತಹ ಘಟನೆ ಆದ ಹಾಗೆಯೇ ಹ್ಯೂಮನ್ ಸೈಕಾಲಜಿ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ಗೆ ಮಾಡಿಸ್ಬಿಡೋಣ ಅಂತ ಹೇಳಿ ಜಯದೇವ ಆಸ್ಪತ್ರೆಗೆ ಬರೋರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು ನೋಡ್ಬೋದು. ಸದ್ಯ ನಾನೀಗ ಜಯದೇವ ಆಸ್ಪತ್ರೆ ಒಳಭಾಗದಲ್ಲಿ ಇದ್ದೀನಿ. ಸದ್ಯಕ್ಕೆ 11 ಗಂಟೆಯ ವೇಳೆಗೆ 1360 OPD ಈಗಾಗಲೇ ಟೋಕನ್ಗಳನ್ನು ಕೊಡಲಾಗಿದೆ. OPDಗೆ ಬರೋ ಹೃದಯ ರೋಗಿಗಳ ಸಂಖ್ಯೆ 10% ಹೆಚ್ಚಾಗಿದ್ದು ಇಂದು ಬರೋಬ್ಬರಿ 2,000ಕ್ಕೂ ಹೆಚ್ಚು ರೋಗಿಗಳು ಆಗಮಿಸಿದ್ರು. 8ರಿಂದ 10% ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 7,500,000 ಜನ ಇದ್ದವರು ಆಲ್ಮೋಸ್ಟ್ 8 ಲಕ್ಷ ಜನ ಹೊರ ರೋಗಿಗಳು ಬರ್ತಾರೆ. ಪ್ರತಿನಿತ್ಯ ನಮ್ಮ ಬೆಂಗಳೂರು ಜಯದೇವಕ್ಕೆ 1,500 ಜನ ಹೊರ ರೋಗಿಗಳು ಬರ್ತಾರೆ. ಕೊರೋನಾ ಬಳಿಕ ಹೃದಯಕ್ಕೆ ಸಮಸ್ಯೆ ಆಗ್ತಿದೆಯಾ? ಕೋವಿಡ್ ನಂತರ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿರೋ ಮಾತು ಕೇಳಿ ಬರ್ತಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಆರೋಗ್ಯ ಸಚಿವರು ಜಾಗತಿಕ ಮಟ್ಟದಲ್ಲಿ ಸಂಶೋಧನೆ ಆಗಬೇಕಿದೆ ಅಂದಿದ್ದಾರೆ. ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಒಂದು ಪರಿಣಾಮ ಆಗ್ತದೆ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೆಕ್ರೆಟರಿಗೆ ಬರ್ತಿದ್ರು. ಚೀಫ್ ಸೆಕ್ರೆಟರಿ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಇದು ಕೇವಲ ಕರ್ನಾಟಕ ಅಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗಿ ಇದಕ್ಕೆ ಬಹಳಷ್ಟು ಅಧ್ಯಯನ ಬೇಕು. ಹಾಸನದಲ್ಲಿ 41 ದಿನದಲ್ಲೇ 22 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಈ ಪೈಕಿ 12 ಜನ ಯುವಕರು, ಮಧ್ಯವಯಸ್ಕರೇ ಇದ್ದಾರೆ. ಹೀಗಾಗಿ ಆರೋಗ್ಯದ ಕಡೆ ಯುವ ಜನತೆ ಗಮನ ಹರಿಸಬೇಕಿದೆ. ಹಾಸನದಿಂದ ಮಂಜುನಾಥ್ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH